ಮಕ್ಕಳು ಬಂದರು ನೋಡಿ ಫ್ರೆಂಡ್ಸ್. ಅದು ಬಟ್ಟೆ ಫ್ರೆಂಡ್ಸ್ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಬಂದೆ. ಟ್ಯೂಷನಿಂದ ಬಂದರು. ಟ್ಯೂಷನ್ ಮ್ಯಾಮು ಗಿಫ್ಟ್ ಕೊಟ್ರಂತೆ. ಮತ್ತೆ ಕೀಚನು ಚಾಕ್ಲೇಟ್ 3 ಗುಲಾಬ್ ಜಾಮೂನ್ ನೋಡಿ ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿ ಬಂದಿದೆ. ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗು. ಮಕ್ಕಳು ಇವತ್ತು ಕಲರ್ ಡ್ರೆಸ್ಸು, ಚಿಲ್ಡ್ರನ್ಸ್ ಡೇ ಅಲ್ವಾ. ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಹೇಳ್ತೀನಿ. ಎಲ್ಲರ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ಲರ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಕಲರ್ ಡ್ರೆಸ್ಸು ಮಕ್ಕಳಿಗೆ. ಚಿನಿ ನೀನು ಹೇಳು ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಚಿನಿ ಎಲ್ಲ ಫೋಟೋ ತಗೊತೀನಿ ಅಲ್ಲ, ಫೋಟೋ ತಗೊತೀನಿ. ಹಾಂ ಓಕೆ ಫ್ರೆಂಡ್ಸ್, ಇವತ್ತು ನಾಷ್ಟಕ್ಕೆ ಇಡ್ಲಿ ಸಾಂಬಾರು ಮಾಡಿದ್ದೆ. ಮಕ್ಕಳೆಲ್ಲ ತಿಂದು ರೆಡಿ ಆದರು. ಇವತ್ತು ಬೇಗನೆ ಎದ್ದೇಳಿದ್ರು. ದೊಡ್ಡವಳು ತಲೆಗೆ ಸ್ನಾನ ಮಾಡಬೇಕು ಅಂತ ಅವಳು ದೊಡ್ಡ ಉದ್ದ ಕೂದಲು ಅವಳೇ ಆರಿಸ್ಕೊಂಡು ರೆಡಿ ಆಗಿದ್ಲು. ತಲೆ ಬಾಚಿದೆ. ಬೇಗನೆ ಆಯಿತು. ಟೈಮ್ ಆಯಿತು ಚಿನಿ. ಏನು ಮಾಡ್ತಾ ಇದೆಯಾ? ಏನು ಎಲ್ಲ ನಿಂತ್ಕೊಳ್ರಿ, ಒಂದು ಫೋಟೋ ತಗೊಂಡ್ಬರ್ತೀನಿ. ಈ ಕಡೆ ಬಟ್ಟಿಗೆ ಹತ್ರ ಬಾ ಬಂಗಾರಿ. ನಡಿ ಐಡಿ ಕಾರ್ಡ್ ಹಾಕೊಂಡ ಚಪ್ಪಲಿ ಯಾವಾಗ ಕುಂತ್ಯಾ? ಶೂಸಾ ಎಂತ ತಗೊಂಡೆ ಅವತ್ತು? ಸರಿ ಹೋಗು. ಮಕ್ಕಳೆಲ್ಲ ಹೋದ್ರು. ಎಲ್ಲ ಕೆಲಸ ಆಯಿತು. ಇವತ್ತು ಬಟ್ಟೆ ಮಿಷಿನ್ಗೆ ಹಾಕಬೇಕು. ಓಕೆ ಫ್ರೆಂಡ್ಸ್, ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ. ಇವತ್ತು ಗುರುವಾರ ಎಲ್ಲ ಪೂಜೆ ಮಾಡ್ತೀನಿ. ಅದೇನೋ ಶುಕ್ರವಾರ ಮಾತ್ರ ಸೋಂಬೇರಿ ಆಗ್ಬಿಡ್ತೀನಿ, ಹಂಗೆ ಎದ್ಬಿಡ್ತೀನಿ. ನನ್ನ ಮಗಳು ಇವತ್ತು ಹಚ್ಚಿರೋಳು, ಸಾಯಂಕಾಲ ಹಚ್ಚಿಸ್ತೀನಿ ದೀಪ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮದು ಶೇರ್ ಮಾಡ್ಕೊತೀನಿ. ವಿಡಿಯೋ ಫುಲ್ಲು ನೋಡಿ, ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಮಕ್ಕಳು ಹೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಸಾರಿ ಫ್ರೆಂಡ್ಸ್, ಆಚೆ ಸ್ವಲ್ಪ ಸಣ್ಣ ಪುಟ್ಟ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೋಫಾ ಬಂತು ಫ್ರೆಂಡ್ಸ್. ಮಧ್ಯಾಹ್ನ 1 ಗಂಟೆಗೆಲ್ಲ ಬಂತು. ಆದರೆ ವಿಡಿಯೋ ಮಾಡಿಲ್ಲ. ಸ್ವಲ್ಪ ವಿಡಿಯೋ ನೆನ್ನೆದು ಎಡಿಟಿಂಗು ಅಪ್ಲೋಡು ಇನ್ನೂ ಮಾಡಿಲ್ಲ. ಎಡಿಟ್ ಮಾಡಿಕ್ಕಿದ್ದೀನಿ. ಅಪ್ಲೋಡು 4 ಗಂಟೆಗೆ ಮಾಡ್ತೀನಿ. ಅಪ್ಲೋಡು ಮಾಡಿದ್ದೀನಿ, ಅಂದರೆ ಇನ್ನೂ ಪಬ್ಲಿಕ್ ಕೊಟ್ಟಿಲ್ಲ. ನೋಡಿ ಫ್ರೆಂಡ್ಸ್, ಇದು ನಾನು ಮೆರೂನ್ ಕಲರ್ ಎತ್ಕೊಂಡಿದ್ದೆ. ಈ ಕಲರು ಕಾಫಿ ಕಲರ್ ಬರುತ್ತೆ. ಆದರೆ ಮಕ್ಕಳ ಸೆಲೆಕ್ಷನ್ನು ಬ್ಲೂ ಕಲರ್ ಬೇಕು ಅಂದ್ಬಿಟ್ಟು ಎತ್ಕೊಂಡ್ರು. ನೋಡಿ, ಇದು ದೊಡ್ಡದು. ಆಮೇಲೆ ಇಲ್ಲೊಂದು ಹಾಕಿದ್ದೀರಿ, ಇದು ದೊಡ್ಡದು. ಮತ್ತು ಇನ್ನೊಂದು ಈ ಕಡೆ ಒಂದು ಹಾಕಿದ್ದೀರಿ, ಆ ಕಡೆ ಒಂದು, ಈ ಕಡೆ ಒಂದು ಹಾಕಿದ್ದೀರಿ. ಆಮೇಲೆ ಇದೊಂದು ತಗೊಬಂದ್ರಿ ಟೀಪಾಯಿ. ಇದನ್ನು ಅಷ್ಟೇ, ನಾನು ಬ್ಲ್ಯಾಕ್ ಕಲರ್ ಎತ್ಕೊಳ್ಳೋಣ ಅಂದ್ಕೊಂಡೆ. ಚಿಕ್ಕವಳು ವೈಟ್ ಕಲರ್ ಚೆನ್ನಾಗಿರುತ್ತೆ ಪಪ್ಪ ಅಂತ. ಇದು ಇಡೀ ವೈಫೈ ಇಕ್ಕಕ್ಕೆ ಅವಳು ಹೇಳಿದ್ದೆ, ವೈಟದೇ ತಂದು ಹಾಕಿದ್ದಾರೆ. ಓಕೆ ಫ್ರೆಂಡ್ಸ್, ಇದು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತಗೋಬಾರ್ದು ಅಂದ್ಕೊಂಡ್ರಿ, ಆದ್ರೂ ಯಾರನ್ನ ಬಂದರೆ ಕುತ್ಕೊಳಕ್ಕೆ ಎಲ್ಲ ಬೇಕು ಅಂದ್ಬಿಟ್ಟು ಮೊನ್ನೆ ತುಂಬ ಜನ ನೆಂಟರು ಬಂದಿದ್ದರು. ನಮ್ಮ ಯಜಮಾನ್ರಿಗೆ ತುಂಬ ಬೇಜಾರಾಯಿತು. ಅದಕ್ಕೆ ಸಡನ್ನಾಗಿ ತಂದ್ಬಿಟ್ರು. EMI ಅಲ್ಲಿ ತಗೊಂಡ್ರಿ. ಮಂತ್ಲಿ ಕಟ್ಟೋದು. ಮನೆ ಕಟ್ಟೋದ್ಮೇಲೆ ತಗೊಳೋಣ ಎಲ್ಲ ಒಂದೊಂದೇ ಅಂದ್ಕೊಂಡ್ರಿ. ಆದ್ರೂ ತಗೊಬಂದ್ರೆ ಇರಲಿ, ಮನೆ ಕಟ್ಟೋದ್ಮೇಲೇನೂ ಎತ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು
ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳು ಕರ್ಕೊಬರೋ ಟೈಮ್ ಆಯಿತು. ಮಕ್ಕಳನ್ನ ಕರ್ಕೊಬರ್ತೀನಿ. ಮಕ್ಕಳನ್ನ ರಿಯಾಕ್ಷನ್ನು ಹೆಂಗಿರುತ್ತೆ ನೋಡೋಣ. ನೆನ್ನೆ ಅವಳು ಹೇಳಿದ ಕಲರೇ ತಗೊಬಂದಿದ್ದಾರೆ ಅಂದ್ಬಿಟ್ಟು ಅವಳು ಖುಷಿ ಆಗ್ತಾಳೆ, ಚಿಕ್ಕವಳು. ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೋಫಾ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಚೆನ್ನಾಗಿದೆ. ಇವಾಗ ಇಷ್ಟೊಂದು ಹಾಲ್ ದೊಡ್ಡದಾಗಿತ್ತು, ಬಿಕೋ ಅಂತಾಯಿತು. ಇವಾಗ ಒಂದು ಕಳೆ ಬಂದಿದೆ ಹಾಲ್ಗೆ, ತೋರಿಸ್ತೀನಿ ದೂರದಿಂದ ನೋಡಿ. ಎಲ್ಲ ನೋಡಿ, ಹಾಲ್ಗೆ ಇವಾಗ ಒಂಥರ ಕಳೆ ಬಂದೈತೆ. ಚೆನ್ನಾಗೈತಲ್ಲ, ಚೆನ್ನಾಗಿದೆ ಇವಾಗ ನೋಡೋಕ್ಕೆ. ಇದೆಲ್ಲ ಫುಲ್ಲು ಜಾಗ ಇತ್ತು. ಮಕ್ಕಳು ಅಷ್ಟೇ ಕೆಳಗಡೆ ಕೂತ್ಕೊಂಡು ಬರ್ಕೊತಾ ಇದ್ರು. ಇವಾಗ ಪರವಾಗಿಲ್ಲ. ಇವಾಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಕೆಳಗಡೆ ಕೂತ್ಕೊಂಡು ಬರ್ಕೊಳಕ್ಕಾಗಲ್ಲ. ಸೋಫಾ ಮೇಲೆ ಕೂತ್ಕೊಂಡು ಇವಾಗ ಬರ್ಕೋಬೋದು. ಚಳಿಗಾಲದಲ್ಲಿ ಚಾಪೆ ಹಾಕ್ಕೊತಾರೆ, ಆದ್ರೂ ಮೇಲೆ ಕೂತ್ಕೊಂಡು ಬರ್ಕೊಂಡ್ರೆ ನಮಗೂ ಒಂಥರ ಖುಷಿ. ನೋಡಿ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಇವಾಗ ಒಂಥರ ಫುಲ್ಲು ಕವರ್ ಆಯಿತು, ಹಾಲೆಲ್ಲ ಫುಲ್ಲು ಜಾಗ ಇತ್ತು ಮನೆಯೆಲ್ಲ. ಇವಾಗ ಚೆನ್ನಾಗಿದೆ ನೋಡಿ. ಮಕ್ಕಳ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ, ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಮಕ್ಕಳು ಬಂದರು ನೋಡಿ ಫ್ರೆಂಡ್ಸ್. ಅದು ಬಟ್ಟೆ ತರಬೇಕು, ಬಟ್ಟೆ ತರಗಂಟೆ ಇರಲಿಲ್ಲ ಅಂದರೆ ಗಲೀಜಾಗ್ಬಿಡುತ್ತೆ. ರಾತ್ರಿನೇ ತರಬೇಕಾಗಿತ್ತು, ಲೇಟಾಗೋಯ್ತು. ಸೋಫಾ ಕವರ್ ತರಗಂಟ ಮಾಡಿಸಿದ್ರು. ಲೇಟೆಸ್ಟ್ ನನ್ನ ಜಾಬ್ ತುಂಬಾ ತುಂಬಿಬಿಟ್ಟೈತೆ. ಊಟ ಏನು ಬೇಕು ಇವಾಗ? 3 ಲೆಟರ್ಸು. ಕೊಟ್ಟವಳೆ ಚೇತನ. ಊಟ ಏನು ಬೇಕು? ಅನ್ನ ಸಾರು ಐತಿ ತಿಂತೀರಾ? ದೋಸೆ ಮಾಡಿಕೊಡ್ಬೇಕಾ? ಫುಲ್ಲು ಚಾಕ್ಲೇಟ್ ಚೆನ್ನಾಗಿಲ್ಲ. ಒಂದು ಅಕ್ಕ ಬೋರ್ಡೆ ಅಂತ ಫುಲ್ಲು ಒಂದು ಕವರ್ ಫುಲ್ಲು ಕ್ಲಾಸಸ್ಗೆ ಕೊಡ್ತಾ ಇತ್ತು, ಚಿಲ್ಡ್ರನ್ಸ್ಗೆ, ಟೀಚರ್ಸ್ಗೆ 2 ರೂಪಾಯಿ ಕೊಟ್ಟಿತ್ತು. ಯಾರು? ಒಂದು ಅಕ್ಕ ಬೋರ್ಡೆ ಫುಲ್ಲು ಬ್ಯಾಗ್ ಎತ್ಕೊಬಂದ್ಬಿಟ್ಟಿತ್ತು. ಚಾಕ್ಲೇಟ್ಸ್, ಚಿಲ್ಡ್ರನ್ಸ್ಗೆ, ಟೀಚರ್ಸ್ಗೆ, ಲಡ್ಡು. ನೀವು ನಿಮ್ಮ ಕಳಿಸ್ಕೊಳಕ್ಕಾಗಿಲ್ಲ? ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನಾನು ಹೆಂಗೆ ಮಾಡಿದೆ ಡ್ಯಾನ್ಸು? ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ. ಕ್ಲಾಸ್ ಅಂಕಿತ ಮಾಡಿದ್ರ ತೆಲುಗು ಸಾಂಗು. ನಾನು ನನ್ನ ಫ್ರೆಂಡ್ಸ್ 4 ಜನ ಕ್ಲಾಸ್ ಅಂಕಿತ ಮಾಡಿದ್ರ. ಅದಕ್ಕೆ ನಮ್ಮ ಕ್ಲಾಸ್ ಟೀಚರು ಇವಾಗ ಯಾಕ ಅವಳಿಗೆ ಏನ್ಕೋ ಫೋನ್ ಬೇಕಂತೆ ಫ್ರೆಂಡ್ಸ್. ಇವತ್ತು ಫುಲ್ಲು ಖುಷಿ ಆಗಿದ್ದಾರೆ. ಚಿಲ್ಡ್ರನ್ಸ್ ಡೇ ಅಂತ ಲೆಸನ್ಸ್ ಏನು ಮಾಡಿಸಿಲ್ಲ, ಆಟ ಆಡ್ಸೋರು. ಅಕಸ್ಮಾತ್ ಇವತ್ತೇನೋ ಸೆಲೆಬ್ರೇಷನ್ ಮಾಡಿದ್ರೆ ಅವತ್ತೊಂದಿನ ಹೋಗಿಲ್ಲ. ಸುಮ್ಮನೆ ಇರಲ್ಲ, ಕೇಳ್ಬೇಡ. ಕವರ್ ತರ ಗಂಟ ಇದು ವಿಡಿಯೋ ಕಟ್ ಮಾಡು. ಇಲ್ಲ ಫ್ರೆಂಡ್ಸ್, ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಅಂಗಡಿಗೆ ಹೋಗಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಬಂದೆ. ಬೆಳಗ್ಗೆನೇ ಹೇಳಿದ್ದೆ ಸಾಯಂಕಾಲ ಗುಲಾಬ್ ಜಾಮೂನ್ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಪಾಪ ಹೋಗಿ ತಗೊಬಂದೆ. ಟ್ಯೂಷನಿಂದ ಬರೋಷ್ಟೊತ್ತಿಗೆ ಮಾಡಿಕ್ಬಿಟ್ಟು ಹೋಗಿ ಕರ್ಕೊಬಂದು ಜಾಮೂನು ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಜಾಮೂನ್ ಮಾಡಿರೋದು ಗೊತ್ತಿರುತ್ತೆ ಅನಿಸುತ್ತೆ. ಇವಾಗ ಇದನ್ನೆಲ್ಲ ಫುಲ್ಲು ಕಳಿಸಿ ಇಕ್ಕೊತೀನಿ ಫ್ರೆಂಡ್ಸ್. ನೋಡಿ, ಜಾಮೂನ್ದೆಲ್ಲ ಕಳಿಸಿಕ್ಕಿದ್ದೀನಿ ನೋಡಿ ಈ ಥರ. ಇವಾಗ ಒಂದು ಕಡೆ ಎಣ್ಣೆ, ಒಂದು ಕಡೆ ಪಾಕಕ್ಕೆ ಇಕ್ಬಿಟ್ಟು ಬರ್ತೀನಿ, ತೋರಿಸ್ತೀನಿ. ಎಣ್ಣೆ ಪಾಕ ಇಕ್ಬಿಟ್ಟು ಬಂದು ತೋರಿಸ್ತೀನಿ. ಎಷ್ಟು ಹಾಕ್ಕೋಬೇಕು ಅಂದರೆ ಒಂದು ಪ್ಯಾಕೆಟ್. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಒಂದು ತಗೊಂಡ್ರೆ ಒಂದು ಫ್ರೀ ಬರುತ್ತೆ. ಒಂದು ಕಳಿಸಿದ್ದೀನಿ, ಇನ್ನೊಂದು ದಿನ ಯಾವಾಗನ್ನ ಮಾಡೋಣ. ಇವಾಗ ಎಣ್ಣೆ ಕಾಯಿಗೆ ಇಕ್ಬಿಟ್ಟು ಸಕ್ಕರೆ ಪಾಕ ಒಂದು ಕಡೆ ಇಕ್ಬಿಟ್ಟು ಇವಾಗ ಇದನ್ನು ಉಂಡೆಗಳು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಎಣ್ಣೆಗೆ ಸಕ್ಕರೆ ಪಾಕ ರೆಡಿ ಮಾಡೋಕ್ಕೆ ಇಕ್ಕಿದ್ದೀನಿ. ಅದು ನೋಡಿ, ಒಂದು ಕಡೆ ಎಣ್ಣೆ ಇಕ್ಕಿದ್ದೀನಿ, ಒಂದು ಕಡೆ ಸಕ್ಕರೆ ಪಾಕ. ಅವೆರಡು ರೆಡಿಯಾಗೋಷ್ಟೊತ್ತಿಗೆ ನಾವು ಉಂಡೆಗಳು ಮಾಡ್ಕೊಳ್ಳೋಣ ನೋಡಿ. ಎಣ್ಣೆ ಉಜ್ಕೊಂಡಿದ್ದೀನಿ ಕೈಗೆ. ಇದು ಏನು ಗೊತ್ತಾ ಫ್ರೆಂಡ್ಸ್, ನೆಂದಿದೆ ನೈಸಾಗಿ. ಅಂದರೆ ಬಿರುಕು ಬಿಡಬಾರ್ದು. ಬಿರುಕು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಒಡೆದೋದ್ರೆ ಚೆನ್ನಾಗಿರಲ್ಲ. ನೈಸಾಗಿ
ಆದಷ್ಟು ಈ ಥರ ಉಂಡೆಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಪ್ ಇಲ್ದಿರ ಗಂಟು ಇಲ್ದಿರ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇದು ತುಂಬ ಮಾಡೋಷ್ಟೊತ್ತಿಗೆ ಲೆಂತಿ ಆಗಿಬಿಡುತ್ತೆ. ಉಂಡೆಗಳೆಲ್ಲ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಉಂಡೆಗಳೆಲ್ಲ ರೆಡಿಯಾಗಿದೆ. ಎಣ್ಣೆನೂ ಕಾದಿದೆ. ಎಣ್ಣೆ ಏನು ಗೊತ್ತಾ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಪಾಕನೂ ರೆಡಿಯಾಗಿದೆ ಸೈಡಲ್ಲಿ. ಇವಾಗ ಒಂದೊಂದೇ ಹಾಕ್ಕೊತೀನಿ. ಎಣ್ಣೆ ಕಾದಿ ಇರಬೇಕು ಮತ್ತು ಸ್ಟೌವು ಲೋ ಫ್ಲೇಮಲ್ಲಿ ಇರಬೇಕು. ಆವಾಗೆ ಇವಾಗ ಎಲ್ಲ ಹಾಕ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ರೋಸ್ಟ್ ಆಗಬೇಕು. ಎಲ್ಲ ಮೇಲೆ ಬರ್ತಾ ಇದೆ. ಒಂದೊಂದೇ ತೋರಿಸ್ತೀನಿ ಎಲ್ಲ ಹಾಕ್ಬಿಟ್ಟು. ಚಿಕ್ಕವಳಿಗೆ ಹೇಳಿಲ್ಲ, ದೊಡ್ಡವ್ರಿಗೆ ಮಾತ್ರ ಹೇಳಿದೆ, ಬಂದು ಖುಷಿ ಪಡಲಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಎಲ್ಲ ಕಲರ್ ಬರ್ತಾ ಇದೆ. ಇನ್ನೂ ಸ್ವಲ್ಪ ಇದೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಇನ್ನೊಂದು ಹತ್ತಾಗ್ಬೋದು. ಮಾಡ್ಕೊಂಬಿಡ್ತೀನಿ. ಅದು ಬೇಷ್ಟೊತ್ತಿಗೆ ಮಾಡ್ಕೊಂಬಿಟ್ಟು ಒಂದೇ ಸರಿ ಎಣ್ಣೆ ಪಕ್ಕದಲ್ಲ ಕಣ. ವಾವ್, ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಇಕ್ಕಕ್ಕೆ ಹೋಗ್ಬಿಡಿ. ಉರಿ ಇಕ್ಕಿದ್ರೆ ಏನಾಗುತ್ತೆ, ಸೀದೋಗುತ್ತೆ, ಒಳಗಡೆ ಬೇಯಲ್ಲ. ಇನ್ನೆರಡಿದೆ, ಮಾಡ್ಕೊಂಬಿಡೋಣ ಬೇಗ ಬೇಗ. ಇನ್ನೇನು ಮಕ್ಕಳು 6 ಗಂಟೆ ಆಗಿದೆ. ಫ್ರೆಂಡ್ಸ್, ಗುಲಾಬ್ ಜಾಮೂನು ಎಲ್ಲ ಸುಟ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಪಾಕದಲ್ಲಿ. ಇದು ನೆನೆಬೇಕು ನೋಡಿ, ಇನ್ನೂ ನೆನೆಬೇಕು. ಇದು ನೆನೆಯೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಐತೆ. ಪಾತ್ರೆ ತೊಳೆದ್ಬಿಟ್ಟು ಬಟ್ಟೆ ಮಡಚಿಕ್ಬಿಟ್ಟು ಮಕ್ಕಳನ್ನ ಕರ್ಕೊಬರೋಷ್ಟೊತ್ತಿಗೆ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ನಿಮಗೂ ಆಮೇಲೆ ತೋರಿಸ್ತೀನಿ. ಇವಾಗ ಮುಚ್ಚಿಕ್ಬಿಟ್ರೆ ಒಂದು 20 ನಿಮಿಷ ನೆಂದರೆ ಆಮೇಲೆ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ತೋರಿಸ್ತೀನಿ. ಟ್ಯೂಷನ್ನಿಂದ ಬಂದರು. ಟ್ಯೂಷನ್ ಮ್ಯಾಮು ಗಿಫ್ಟ್ ಕೊಟ್ರಂತೆ. ಮತ್ತೆ ಕೀಚನು ಚಾಕ್ಲೇಟ್. ಏನದು ಗಿಫ್ಟು ನೋಡೋಣ. ಮಂಕಿ ಅಲ್ಲ, ನಂದು ಟಾಮ್ ಅಂಡ್ ಜೆರಿ. ಇದು ತುಂಬಾ ಜೋಕ್ ಮಾಡು, ಟುಯ್ ಟುಯ್ ಅಂತ ಇಲ್ಲಿ ಮರಿ ನುಡ್ಕೋದು. ಏನು ಗಿಫ್ಟು ರಿಲೀಸ್ ಮಾಡು, ಅನ್ಪ್ಯಾಕಿಂಗ್ ಮಾಡು. ಏನಿಲ್ಲ, ಹುಡುಗೆ ಎಷ್ಟು ಕಾಸು ಹಾಕಿರ್ತೀವಿ ನೋಡೋಣ. ಬರೀ ಅಷ್ಟು ನಾನು ಅನ್ಕೊಂಡಿದ್ದೆ ಅಂತ. ನಾನು ಫಸ್ಟ್ ಕೊಟ್ಟಿದ ತಕ್ಷಣ ಅನ್ಕೊಂಡೆ. ಹುಂಡಿಗೆ ಕಾಸು ಯಾರ್ಯಾರು ಕೊಡ್ತಾರೋ ಎಷ್ಟು ಕೊಡ್ತಾರೋ ಅಂತ ಇದ್ರಲ್ಲಿ ಹಾಕೋದು. ಭುವನ ಯಾರು ಅವರಪ್ಪ ತಿಂಡಿ ತಂದಿಲ್ಲ ಅಂದರೆ ಹೋಗಿ ಅಂಗಡಿಯಲ್ಲಿ ತಿಂಡಿ ತಗೊಬಂದು ತಿನ್ಕೊಂಡ್ಬಿಡ್ತಾಳೆ. ಓಕೆ, ಇವಾಗ ನಂದು ಬ್ಲೂ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನಂದು ಎತ್ಕೊಬತ್ತೀನಿ. ಬ್ಲೂ ಅಲ್ಲ, ಗ್ರೀನ್. ಗುಲಾಬ್ ಜಾಮೂನ್ ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ರೀ. ರಸಗುಲ್ಲ ಅಲ್ಲ, ಸೋರಿಸ್ಬೇಡ, ಹಾಕ್ತೀನಿ. ಅಮ್ಮ ಇಂದ್ರಲ್ಲಿ ಬಂತು ನೀರು. ಚಿನಿ ತಣ್ಣಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಗಿಂತ ತಣ್ಣಗಾದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಗುಲಾಬ್ ಜಾಮೂನ್ ನೋಡಿ ಚೆನ್ನಾಗಿ ಬಂದಿದೆ.
ಚೆನ್ನಾಗಿದೆ. ಪಾಕನ್ನು ಕರೆಕ್ಟಾಗಿದೆ. ಸ್ವೀಟ್ ಜಾಸ್ತಿ ನಚ್ಚಿನಿ, ತಣ್ಣಗಾದ್ರೆ ಚೆನ್ನಾಗಿರುತ್ತೆ. ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಗುಲಾಬ್ ಜಾಮೂನ್. ಭುವನ ಮೊನ್ನೆಯಿಂದ ಕೇಳ್ತಾ ಇದ್ಲು, ಅದಕ್ಕೆ ಮಾಡಿದೆ. ಓಕೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು